ದಾಖಲೆ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಅನ್ಸುತ್ತಾ ಅವ್ರ ತರ ದಾಖಲೆ ಇದೆ ಅಂತ, ಅಥವಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ಸುತ್ತಾ? ಖಂಡಿತ ದಾಖಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದಾಖಲೆ ಇದ್ದಿದ್ರೆ ಎಷ್ಟೊಂದು ಅವಕಾಶ ಇತ್ತು. ಉದ್ದೇಶ ದಾಖಲೆ ಕೊಡೋದಲ್ಲ, ಸತ್ಯ ಇಲ್ಲ, ತೇಜೋವಧ ಮಾಡೋದಷ್ಟೇ, ಅಪಪ್ರಚಾರ ಮಾಡೋದಷ್ಟೇ, ಸುಳ್ಳನ್ನ ಹಡಿಸೋದಷ್ಟೇ. ಅದಕ್ಕೋಸ್ಕರ ಈ ಕಪೋಕಲ್ಪಿತ ಎಲ್ಲ ವಿಚಾರಗಳು ಅಂತ ಸುಳ್ಳನ್ನು ಹಬ್ಬಿಸ್ಲಿಕ್ಕೆ ದೊಡ್ಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಈ ಷಡ್ಯಂತ್ರದ ಹಿಂದೆ ಪಟ್ಟಭದ್ರ ಹಿತಾಸಕ್ತಿ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ವೆಸ್ಟರ್ನ್ ಇಂಟ್ರೆಸ್ಟ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಇವರು ಪಟ್ಟಭದ್ರ ಹಿತಾಸಕ್ತಿ ಅಷ್ಟೇ ಅಲ್ಲ, ಇಂಥ ಕೃತ್ಯಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರು ದೇಶದ್ರೋಹಿಗಳು, ಸಮಾಜ ದ್ರೋಹಿಗಳು. ಧರ್ಮಸ್ಥಳ ಕ್ಷೇತ್ರವನ್ನ, ಧರ್ಮಸ್ಥಳ ಧರ್ಮಾಧಿಕಾರಿ ಕುಟುಂಬದವರನ್ನ ಮತ್ತೆ ಮತ್ತೆ ಎಳೆದು ತರಬೇಕು, ಸಿಗಾಕಿಸಬೇಕು ಅನ್ನುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತ ವಿಚಾರವನ್ನ ನೀವು ಹೇಳ್ತಾ ಇದ್ದೀರಿ. ಸೊ ಈಗಲೂ ಆ ಪ್ರಯತ್ನಗಳು ನಡೀತಾ ಇದೆ. ಸತ್ಯ ಆಚೆ ಬರಬೇಕು, ಈ ಷಡ್ಯಂತ್ರ ಮಾಡಿದವರ ವಿರುದ್ಧ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಇಡಿ, NIA, CBI ತನಿಖೆ ಆಗ್ಬೇಕು ಅಂತ ನಿಮಗೆ ಅನ್ಸುತ್ತಾ? ತನಿಖೆಯನ್ನ ಬಯಸ್ತೀರಾ? ಇದರಿಂದ ಈ ಮುಸುಕು ಧರಿಸಿದಂತಹ ಅಸಲಿ ಮುಖವಾಡಗಳ ಬಣ್ಣ ನಿಜಕ್ಕೂ ಬಯಲಾಗಬೇಕು ಅಂತಂದ್ರೆ ಈ ಪ್ರೋಬ್ ಅಗತ್ಯ ಅಂತ ನಿಮ್ಗೆ ಅನ್ಸುತ್ತಾ? ಧರ್ಮಸ್ಥಳ ಯಾವುದೇ ತನಿಖೆಯನ್ನು ನಾವು ಸ್ವಾಗತಿಸ್ತೇವೆ. SIT ಬಹಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಪ್ರಣಬ್ ಮೊಹಂತಿ ಅವರಂತವರು ಬಹಳ ಹಿರಿಯ ಅಧಿಕಾರಿಗಳಿದ್ದಾರೆ. ಈ ಒಂದು ತನಿಖಾ ಸಂಸ್ಥೆಯು ಖಂಡಿತ ಸತ್ಯವನ್ನು ಹೊರಗೆ ತರುತ್ತೆ. ಇದಕ್ಕಿಂತ ಉನ್ನತವಾದ ತನಿಖೆ ಆಗ್ಬೇಕಂತೇಳಿ ಇವತ್ತು ಬಹುಶಃ ಲಕ್ಷಾಂತರ ಜನರು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅನೇಕ ಭಕ್ತಾದಿಗಳ ಹೋರಾಟಗಳನ್ನ ನಾವು ನೋಡಿದ್ದೇವೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿಯಿಂದಾಗ್ಲಿ, NIA ಇಂದಾಗ್ಲಿ, ಅಥವಾ ಇನ್ನೂ ಉನ್ನತ ತನಿಖೆ ಆಗಲಿ, ಧರ್ಮಸ್ಥಳ ಆ ಎಲ್ಲ ತನಿಖೆಗಳನ್ನ ಗೌರವಿಸ್ತೇವೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ನೀವು ಹೇಳೋದಕ್ಕೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದೆಯಾ, ಅಥವಾ ಸಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಿಮಗೆ ಅನುಮಾನ? ಬರುವ ಅನುಮಾನಗಳು ಅನೇಕ ಆಯಾಮಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. 100% ದೊಡ್ಡ ಮಟ್ಟದ ಫಂಡಿಂಗ್ ಇದೆ. ಫಂಡಿಂಗ್ ಇಲ್ಲದೆ ಇಷ್ಟೆಲ್ಲ ಚಟುವಟಿಕೆಗಳನ್ನ ಈ ಒಂದು ಷಡ್ಯಂತ್ರ ರೂಪಿಸೋರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಮಟ್ಟದ ಫಂಡಿಂಗ್ ಇದೆ. ಸೊ ನೇರವಾಗಿ ಹೇಳಿ, ನನ್ನ ಪ್ರಶ್ನೆ, ಈ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡೋದಕ್ಕೆ, ಷಡ್ಯಂತ್ರ ಮಾಡೋದಕ್ಕೆ ನೇರವಾಗಿ ಕೆಲವು ಯೂಟ್ಯೂಬರ್ಸ್ಗೆ, ಕೆಲವು ಮೀಡಿಯಾ ಹೌಸ್ಗಳಿಗೆ ದುಡ್ಡು ಹೋಗಿದೆ ನಿಮ್ಮ ಪ್ರಕಾರ? ಇದೊಂದು ಸಂಘಟಿತವಾಗಿ, ಯೋಜಿತವಾಗಿ ಪಿತೂರಿ ಮಾಡೋದಕ್ಕೆ ಈ ರೀತಿ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಇವತ್ತು ಇದು ಒಂದಕ್ಕೆ ಅಂತಲ್ಲ, ನಾನು ಈ ಎಲ್ಲ ಷಡ್ಯಂತ್ರದ ಪ್ರಯತ್ನಗಳಿಗೆ ಹಣದ ಬಳಕೆ ಆಗಿದೆ, ಸ್ಪಷ್ಟ. ಹಣದ ಬಳಕೆ ಇಲ್ಲದೆ ಇಷ್ಟು ದೊಡ್ಡ ಷಡ್ಯಂತ್ರ ಮಾಡ್ಲಿಕ್ಕೆ ಸಾಧ್ಯ. ಏನಾಗಬಹುದು ಈ ಪ್ರಕರಣ ಮುಂದೆ? ಏನನ್ಸುತ್ತೆ ನಿಮ್ಗೆ? ಪ್ರಕರಣ ಸತ್ಯಗಳು ಬೆಳಕಿಗೆ ಬರ್ತಾ ಇದೆ, ಇನ್ನೂ ಬರುತ್ತೆ, ಇನ್ನು ಕಾನೂನಾತ್ಮಕ ಶಿಕ್ಷೆ ಆಗುತ್ತೆ. ಕಾನೂನಿನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೇವೆ. ಈ ಒಂದು ಪ್ರಕರಣ ಬಹುಶಃ ಬೇರೆಯವರಿಗೂ ಪಾಠವಾಗಬೇಕು. ಇವತ್ತು ಧರ್ಮಸ್ಥಳ ಕಳೆದ 1 ದಶಕಕ್ಕಿಂತಲೂ ಹೆಚ್ಚು ಈ ಒಂದು ಷಡ್ಯಂತ್ರಗಳನ್ನ, ಈ ಒಂದು ಆಕ್ರಮಣಗಳನ್ನ ಸಹಿಸಿಕೊಂಡು ಬಂದಿದೆ. ಯಾಕಂದ್ರೆ ಧರ್ಮಸ್ಥಳ ಬಲಿಷ್ಠವಾಗಿದೆ, ಧರ್ಮಸ್ಥಳ ಸತ್ಯವಾಗಿದೆ. ಯಾವುದೇ ಒಂದು ಕಿಂಚಿತ್ ಅಪರಾಧವನ್ನು, ತಪ್ಪನ್ನು ಧರ್ಮಸ್ಥಳ ಮಾಡದೇ ಇರೋದ್ರಿಂದ ಇವತ್ತು ಧರ್ಮಸ್ಥಳ ಇಷ್ಟು ಬಲಿಷ್ಠವಾಗಿ ನಿಂತಿದೆ. ಇಂತಹ ಯಾವ ಷಡ್ಯಂತ್ರ ರೂಪಿಸೋರಿಗೂ ಧರ್ಮಸ್ಥಳ ಕ್ಯಾರ್ ಮಾಡೋದಿಲ್ಲ, ಮುಂದೆಯೂ ಬಲಿಷ್ಠವಾಗಿ ನಿಲ್ಲುತ್ತೆ. ಆದ್ರೆ ಸಾಮಾನ್ಯ ದೇವಸ್ಥಾನಗಳಿರ್ಬೋದು, ಸಾಮಾನ್ಯ NGOಗಳಿರ್ಬೋದು, ಸಾಮಾನ್ಯ ಸಂಘ ಸಂಸ್ಥೆಗಳಿರ್ಬೋದು, ಇಂತಹ ಒಳ್ಳೆ ಕೆಲಸವನ್ನ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಇಂತಹ ಕುತಂತ್ರ ಮಾಡ್ತಕ್ಕಂಥ ವ್ಯವಸ್ಥೆಗಳಿದ್ರೆ ಬಹುಶಃ ಬಹಳ ಸುಲಭವಾಗಿ ಅಂತ ಸಂಘಟನೆಗಳು, ಅಂತ ವ್ಯವಸ್ಥೆಗಳು ಹಾಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆದ್ರೆ ಇವತ್ತು ಧರ್ಮಸ್ಥಳದ ಪ್ರಕರಣ, ಇವತ್ತು ಲಕ್ಷಾಂತರ ಜನರು ಬೀದಿಗೆ ಬಂದಿದ್ದಾರೆ. ಇಂತಹ ಷಡ್ಯಂತ್ರ ರೂಪಿಸುವವರಿಗೆ ಅವರೇ ಪಾಠ ಕಲಿಸ್ತಾರೆ. ಅಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ. ಬಹುಶಃ ಮುಂದೆ ಯಾರಾದ್ರೂ ಇಂಥ ಷಡ್ಯಂತ್ರ ಮಾಡಬೇಕು, ಇಂಥ ಪಿತೂರಿಯನ್ನ ಮಾಡಬೇಕಂದ್ರೆ ಜನರೇ ಅವರಿಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ಎಚ್ಚರಿಕೆ ಕೂಡ ಇವತ್ತು ಜನರಿಗೆ ಗೊತ್ತಾಗ್ತಿದೆ, ವ್ಯವಸ್ಥೆಗೆ ಗೊತ್ತಾಗ್ತಾ ಇದೆ. ಕಾನೂನಾತ್ಮಕವಾಗಿ ಕೂಡ ಬಹಳ ದೊಡ್ಡ ಶಿಕ್ಷೆ ಆಗ್ಬೇಕಂತೇಳಿ ನಾವು ಆಶಿಸ್ತೇವೆ. ಮಾಸ್ಕ್ಮ್ಯಾನ್ ಚಿನ್ನಯ್ಯನ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲ ತನಿಖೆಯಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ. ಇದೆಲ್ಲ ಷಡ್ಯಂತ್ರ ರೂಪಿಸ್ತಕ್ಕಂಥದ್ದು, ಷಡ್ಯಂತ್ರ ರೂಪಿಸಿದವರು, ಅವನ ಹಿಂದೆ ಡೈರೆಕ್ಷನ್ ಮಾಡಿದವರು, ಸ್ಕ್ರಿಪ್ಟ್ ಮಾಡಿದವರು, ಅವನೊಬ್ಬ ಪಾತ್ರಧಾರಿ ಅಷ್ಟೇ. ಇದರಲ್ಲಿ ಅನೇಕ ಪಾತ್ರಧಾರಿಗಳಿದ್ದಾರೆ. ಆ ಮಾಸ್ಕ್ ಮ್ಯಾನ್ ನ ಇವತ್ತು ಮುಖವಾಡ ಕಳಿಸಿದೆ, ಆ ಮಾಸ್ಕ್ ಮ್ಯಾನ್ ನ ಹಿಂದೆ ಅನೇಕ ಪಾತ್ರಧಾರಿಗಳು ಇದ್ದಾರೆ. ಎಲ್ಲವೂ ಈ ಚೆನ್ನೈನಿಂದ ಇನ್ನು ಗೊತ್ತಾಗುತ್ತೆ, ತನಿಖೆಗಳು ಆಗ್ತಾ ಇದೆ. ಖಂಡಿತ ನಾವು ಅದನ್ನ ಬಹಳ ಕಾತುರವಾಗಿ ನೋಡ್ತಾ ಇದ್ದೇವೆ. ಯಾಕಂದ್ರೆ ಮುಸುಕುದಾರಿಯ ಹಿಂದೆ ಮುಸುಕು ಧರಿಸಿರುವಂತ ಕೆಲವು ವ್ಯಕ್ತಿಗಳಿದ್ದಾರೆ. ಖಂಡಿತ ಇದ್ದಾರೆ. ಖಂಡಿತ ಆ ಮುಸುಕುದಾರಿಗಳು ಇಷ್ಟೆಲ್ಲ ಒಂದು ಸ್ಕ್ರಿಪ್ಟ್ ಅನ್ನ, ಇಷ್ಟೆಲ್ಲ ಡ್ರಾಮಾವನ್ನ, ಇಷ್ಟೆಲ್ಲ ಷಡ್ಯಂತ್ರ ರೂಪಿಸಿದ್ರಿಂದ ಈ ಪ್ರಕರಣಗಳು ಆಗಿರ್ತಕ್ಕಂಥದ್ದು.
ಆ ಮುಸುಕುದಾರಿಗಳ ಮುಸುಕು ಕೂಡ ಮಾಸ್ಕ್ ಕೂಡ ಕಳಚಿ ಬೀಳಬೇಕು, ಅದಕ್ಕೂ ತನಿಖೆ ಆಗಬೇಕು. ತನಿಖೆ ಆಗ್ತಾ ಇದೆ. ಖಂಡಿತ ಅವರ ಮುಖವಾಡವು ಕೂಡ ಕಳಚಿ ಅವರ ನಿಜ ಮುಖ ಗೊತ್ತಾಗುತ್ತೆ. ಸದ್ಯ SIT ತನಿಖೆ ನಡೀತಾ ಇದೆ ಈ ಎಲ್ಲಾ ವಿಚಾರಗಳ ಬಗ್ಗೆ. ಪ್ರಸ್ತುತ SIT ತನಿಖೆ ವಿಚಾರವಾಗಿ ನೀವು ಹೇಳೋದೇನು? SITಯನ್ನ ರಚನೆ ಮಾಡಿದಾಗ ಸರ್ಕಾರದ ನಿಲುವನ್ನ ಗೌರವಿಸಿದ್ದು ಪ್ರಥಮವಾಗಿ ಧರ್ಮಸ್ಥಳ. ಈ SIT ಬಗ್ಗೆ ಬಹಳ ಗೌರವ ಇದೆ, ಅಧಿಕಾರಿಗಳ ಬಗ್ಗೆ ಗೌರವ ಇದೆ. ಖಂಡಿತವಾಗಿಯೂ ಒಂದು ಸತ್ಯವನ್ನ ಅವರು ಬಹಳ ಪರಿಣಾಮಕಾರಿಯಾಗಿ ತರ್ತಾರೆ. ಯಾರ್ಯಾರು ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅವರ ಎಲ್ಲ ಮುಖವಾಡಗಳನ್ನ ಕಳಚಿ ಒಂದು ನ್ಯಾಯಯುತವಾದ ವರದಿಯನ್ನು ಕೊಟ್ಟು ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ವರದಿಯನ್ನು ಖಂಡಿತ ಈ SIT ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಅದನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಧರ್ಮಾಧಿಕಾರಿಗಳಾಗಿರ್ಬೋದು, ಧರ್ಮಾಧಿಕಾರಿಗಳ ಶ್ರೀಮತಿ ಪೂಜ್ಯ ಮಾತೆಯವರಾಗಿರ್ಬೋದು, ಈ ಬಗ್ಗೆ ಅವ್ರು ಏನಾದ್ರು ಮಾತಾಡಿದಾರ? ನಿಮ್ಮ ಹತ್ರ ಏನಾದ್ರು ವಿಚಾರಗಳನ್ನ ಹಂಚಿಕೊಂಡಿದಾರ? ಅವರು ನಮ್ಮ ಕಾರ್ಯಕರ್ತರಿಗೆ, ಕೆಲವೊಮ್ಮೆ ಸಿಬ್ಬಂದಿಗಳಿಗೆ ಬೇಸರ ಆಗುತ್ತೆ. ಇಷ್ಟೆಲ್ಲ ನಾವು ಒಳ್ಳೆ ಕೆಲಸ ಮಾಡುವಾಗ ಕೆಲವು ತುಚ್ಛ ವ್ಯಕ್ತಿಗಳು, ಸಮಾಜದ್ರೋಹಿಗಳು ಇಂಥ ಅಪವಾದ ಮಾಡುವಾಗ ಅವರಿಗೆ ಮೋಟಿವೇಶನ್ ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರೋತ್ಸಾಹದ ಮಾತುಗಳನ್ನ ಹೇಳ್ತಾರೆ. ನಾವು ಒಳ್ಳೆಯದನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು, ಒಳ್ಳೆಯ ಕೆಲಸಗಳು ಇನ್ನೂ ಹೆಚ್ಚು ಮಾಡ್ತಾ ಹೋಗ್ಬೇಕು. ನಮ್ಮ ಒಳ್ಳೆಯ ಕೆಲಸಗಳು, ಸತ್ಯಗಳೇ ಉತ್ತರವನ್ನು ಕೊಡ್ತದೆ. ಇಂಥದ್ರ ಬಗ್ಗೆ ನಾವು ಗಮನವನ್ನು ಹರಿಸುವುದು ಬೇಡ ಇದ್ದಾರೆ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅನಿಲ್ ಕುಮಾರ್ ಅವರೇ, ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಸಾಕಷ್ಟು ವಿಚಾರಗಳ ಬಗ್ಗೆ ನೇರವಾಗಿ ಹೇಳಿದ್ರಿ. ಧರ್ಮಸ್ಥಳದ ವಿರುದ್ಧ ಸದ್ಯ ಕೇಳಿ ಬರ್ತಾ ಇರುವಂತಹ ಆರೋಪ, ಷಡ್ಯಂತ್ರ, ಕುತಂತ್ರ, ಮತ್ತೊಂದು ಮಗದೊಂದು ಆಗ್ತಾ ಇರುವಂತಹ ಬೆಳವಣಿಗೆ, ಸೌಜನ್ಯಗೆ ನ್ಯಾಯ ಸಿಗಬೇಕು, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋಂಥ ವಿಚಾರ ಬಂದಾಗ ಮುಂಚೂಣಿಯಲ್ಲಿ ಹೋರಾಟ ಮಾಡುವಂತವ್ರು ನಾವು ಇರ್ತೀವಿ. ಈ ಎಲ್ಲಾ ಬೆಳವಣಿಗೆಗಳನ್ನು ಒಟ್ಟಾರೆ ಗಮನಿಸಿದಾಗ ನಿಮಗೆ ಏನ್ ಆಗಬೇಕು ಅಂತ ಅನ್ಸುತ್ತೆ? ನಿಮ್ಮ ಫೈನಲ್ ಕಮೆಂಟ್, ಸತ್ಯಗಳು ಹೊರಗೆ ಬರಬೇಕು. ಈ ರೀತಿಯ ಷಡ್ಯಂತ್ರ ಪಿತೂರಿಗಳು ಮಾಡುವವರನ್ನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂತಹ ಅವಕಾಶಗಳು ಮಾಡದೇ ಇರುವ ಹಾಗೆ ಕಾನೂನಾತ್ಮಕವಾಗಿ ಅವರ ಮೇಲೆ ಬಹಳ ದೊಡ್ಡ ಕ್ರಮವನ್ನು ತೆಗೆದುಕೊಳ್ಬೇಕು. ಎಸ್, ಸಾಕಷ್ಟು ವಿಚಾರಗಳ ಬಗ್ಗೆ ನೇರವಾಗಿ ತಾವು ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ಜೊತೆಗೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರವಾಗಿ ಧರ್ಮಸ್ಥಳ ಕ್ಷೇತ್ರದಿಂದ, ದೇವಸ್ಥಾನದಿಂದ ಮತ್ತು ಟ್ರಸ್ಟ್ ಇಂದ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ, ನಿಮ್ಮ ನಡೆ ಏನು ಅನ್ನುವಂಥದ್ದನ್ನ ನೇರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ವೀಕ್ಷಕರೇ, ಗಮನಿಸ್ತಾ ಇದ್ರಿ ಧರ್ಮಸ್ಥಳ ಕ್ಷೇತ್ರ ಹಾಗೇನೆ ಧರ್ಮಸ್ಥಳ ದೇವಸ್ಥಾನದಿಂದ ನಡೀತಾ ಇರುವಂತಹ ಈ ಒಂದು ಟ್ರಸ್ಟ್ ಯಾಕೆ ಟಾರ್ಗೆಟ್ ಆಗ್ತಾ ಇದೆ, ಜೊತೆಗೆ ಈಗ ಆಗ್ತಾ ಇರುವಂತಹ ಎಲ್ಲಾ ಬೆಳವಣಿಗೆ, ಷಡ್ಯಂತ್ರ, ಕುತಂತ್ರ, ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಫಂಡಿಂಗ್ ಆಗ್ತಾ ಇದೆ, ವ್ಯವಸ್ಥಿತವಾಗಿ ದುಡ್ಡು ಹೋಗ್ತಾ ಇದೆ. ಯಾರೆಲ್ಲ ಈ ಷಡ್ಯಂತ್ರವನ್ನ ರೂಪಿಸಿದ್ದಾರೋ, ಯಾರೆಲ್ಲ ಕುತಂತ್ರವನ್ನ ಮಾಡಿದಾರೋ, ಅತಿ ಶೀಘ್ರ ಕಾನೂನಿನ ಕಟಕಟಿಯಲ್ಲಿ ಖಂಡಿತವಾಗಿಯೂ ಅವರು ಶಿಕ್ಷೆಯನ್ನ ಅನುಭವಿಸಲಿಕ್ಕಿದ್ದಾರೆ ಅನ್ನುವಂತಹ ಮಾತನ್ನ ಅನಿಲ್ ಕುಮಾರ್ ಅವರು ಹೇಳ್ತಾ ಇದ್ರು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಅನ್ನುವಂತಹ ಧ್ಯೇಯೋದ್ದೇಶ ಇದಾಗಿತ್ತು. ಈ ದಾಖಲೆ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಅನ್ಸುತ್ತೆ ಅವ್ರ ತರ ದಾಖಲೆ ಇದೆ ಅಂತ, ಅಥವಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ? ಖಂಡಿತ ದಾಖಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದಾಖಲೆ ಇದ್ದಿದ್ರೆ ಎಷ್ಟೊಂದು ಅವಕಾಶ ಇತ್ತು. ಉದ್ದೇಶ ದಾಖಲೆ ಕೊಡೋದಲ್ಲ, ಸತ್ಯ ಇಲ್ಲ, ತೇಜೋವಧೆ ಮಾಡೋದಷ್ಟೇ, ಅಪಪ್ರಚಾರ ಮಾಡೋದಷ್ಟೇ, ಸುಳ್ಳನ್ನ ಹಡಿಸೋದಷ್ಟೇ. ಅದಕ್ಕೋಸ್ಕರ ಈ ಕಪೋಕಲ್ಪಿತ ಎಲ್ಲ ವಿಚಾರಗಳು, ಅಂತ ಸುಳ್ಳನ್ನು ಹಬ್ಬಿಸಲಿಕ್ಕೆ ದೊಡ್ಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಈ ಷಡ್ಯಂತ್ರದ ಹಿಂದೆ ಪಟ್ಟಭದ್ರ ಹಿತಾಸಕ್ತಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ವೆಸ್ಟರ್ನ್ ಇಂಟ್ರೆಸ್ಟ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಇವರು ಪಟ್ಟಭದ್ರ ಹಿತಾಸಕ್ತಿ ಅಷ್ಟೇ ಅಲ್ಲ, ಇಂಥ ಕೃತ್ಯಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರು ದೇಶದ್ರೋಹಿಗಳು, ಸಮಾಜ ದ್ರೋಹಿಗಳು. ಧರ್ಮಸ್ಥಳ ಕ್ಷೇತ್ರವನ್ನ, ಧರ್ಮಸ್ಥಳ ಧರ್ಮಾಧಿಕಾರಿ ಕುಟುಂಬದವರನ್ನ ಮತ್ತೆ ಎಳೆದು ತರಬೇಕು, ಸಿಗಾಕ್ಸ್ಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ವಿಚಾರವನ್ನ ನೀವು ಹೇಳ್ತಾ ಇದ್ದೀರಿ. ಸೊ ಈಗಲೂ ಆ ಪ್ರಯತ್ನಗಳು ನಡೀತಾ ಇದೆ. ಸತ್ಯ ಆಚೆ ಬರಬೇಕು, ಈ ಷಡ್ಯಂತ್ರ ಮಾಡಿದವರ ವಿರುದ್ಧ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಇಡಿ, NIA, CBI ತನಿಖೆ ಆಗ್ಬೇಕು ಅಂತ ನಿಮಗೆ ಅನ್ಸುತ್ತಾ? ತನಿಖೆಯನ್ನ ಬಯಸ್ತೀರಾ? ಇದರಿಂದ ಈ ಮುಸುಕು ಧರಿಸಿದಂತಹ ಅಸಲಿ ಮುಖವಾಡಗಳ ಬಣ್ಣ ನಿಜಕ್ಕೂ ಬಯಲಾಗಬೇಕು ಅಂತಂದ್ರೆ ಈ ಪ್ರೋಬ್ ಅಗತ್ಯ ಅಂತ ನಿಮ್ಗೆ ಅನ್ಸುತ್ತಾ? ಧರ್ಮಸ್ಥಳ ಯಾವುದೇ ತನಿಖೆಯನ್ನು ನಾವು ಸ್ವಾಗತಿಸ್ತೇವೆ. SIT ಬಹಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಪ್ರಣಬ್ ಮೊಹಂತಿ ಅವರಂತವರು ಬಹಳ ಹಿರಿಯ ಅಧಿಕಾರಿಗಳಿದ್ದಾರೆ. ಈ ಒಂದು ತನಿಖಾ ಸಂಸ್ಥೆಯು ಖಂಡಿತ ಸತ್ಯವನ್ನು ಹೊರಗೆ ತರುತ್ತೆ. ಇದಕ್ಕಿಂತ ಉನ್ನತವಾದ ತನಿಖೆ ಆಗ್ಬೇಕಂತೇಳಿ ಇವತ್ತು ಬಹುಶಃ ಲಕ್ಷಾಂತರ ಜನರು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅನೇಕ ಭಕ್ತಾದಿಗಳ ಹೋರಾಟಗಳನ್ನ ನಾವು ನೋಡಿದ್ದೇವೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಇಡಿ